ಅಡ್ಡಿ. ನಿಮ್ಮ ಹೆಸರು ಅಣ್ಣ? ನಾಗಪ್ಪ. ನಾಗಪ್ಪ. ಊರು? ಊರು ಕೊಪ್ಪಳ. ಕೊಪ್ಪಳ. ಅದು ಕೆಲಸ ಮಾಡಬೇಕಾದ್ರಾಗಿದೆ, ಎಂತಾಗಿದೆ ಅದು? ಕೆಲಸ ಮಾಡ್ಬೇಕು ನೀವು. ಆಕ್ಸಿಡೆಂಟ್ ಅಲ್ಲ? ಆಕ್ಸಿಡೆಂಟ್. ಮತ್ತೆ ಇದಾದ್ಮೇಲೆ ನಿಮ್ಮ ಪರಿಸ್ಥಿತಿ ಎಂತಾಯ್ತು? ಅಂತ ಇಲ್ಲಣ್ಣ, ಇದಾಗ ಕಲ್ಲು ಲೋಡ್ ಮಾಡಿದ್ವಿ. ಲೋಡ್ ಮಾಡಿದ್ವಿ, ಇಲ್ಲಿ ಬಸ್ ಸ್ಟ್ಯಾಂಡ್ ನಿಂದಿರ್ತಾರಲ್ಲ, ಸಿಟಿ ಬಸ್ ಸ್ಟ್ಯಾಂಡಾಗ ನಿಂತು ಕೆಲ್ಸಕ್ಕೆ ಹೋಗಾರ ನಾವು. ಕೆಲ್ಸಕ್ಕೆ ಹೋದ್ನೇ ಒಬ್ರು ಇಬ್ರು ಬಂದ್ರು ಕೆಲಸ ಐತಿ ಬರ್ತೀನಿ ಅಂದ್ರು. ಬರ್ತೀನಿ ಅಂದೆ. ಲೋಡ್ ಮಾಡಿದ್ವಿ. ಇಳಿಸೋ ಹೊತ್ನಾಗ ಅದು ಚಂಡೆ ಇದ್ವು. ಚಂಡೆ ಅದು ಕೈ ಜಾರಿ ಇಲ್ಲಿ ಬಿದ್ದು ನಾನು ಅದು ಇನ್ನೊಂದು ಕಲ್ಲು ಮೇಲೆ ಬಿದ್ದು 2 ಕಲ್ಲು ಬಾತಿದ್ರಿ. ಮತ್ತೆ ಅದು ಹಾಜರ್ ಕಡೆ ಹಾಸ್ಪಿಟ್ಲಿಗೆ ಹೋದ್ನಾಕ ಎಲ್ಲ ಕಡೆ ಮೇಲೆ ಇಷ್ಟಪ್ಪಾಯ್ತು. ನಿಮ್ಮ ಮದುವೆ ಆಗಿದ? ಹೆಂಡತಿ ಮಕ್ಕಳು? ಊರಲ್ಲಿ ಮಕ್ಕಳಿದ್ದಾನೆ? ಒಬ್ಬ ಮಗ ಅದಾನ. ಒಬ್ಬ ಮಗ ಅದಾನೆ. ಎಷ್ಟು ದೊಡ್ಡ? ಅವ 3 ವರ್ಷ ಅದನ್ನು. 3 ವರ್ಷ. ಹೆಂಡತಿ ಗೊತ್ತಿಲ್ಲ ನಿಮ್ಮ ಪರಿಸ್ಥಿತಿ ಹೀಗಾಗುತ್ತೆ? ಫೋನ್ ನಂಬರ್ ಇಲ್ಲ. ಫೋನ್ ನಂಬರ್ ಹೇಗಾದ್ರೂ ಇದು ಮಾಡಿದ್ರೆ. ಕೊಪ್ಪಳ ಯಾವ ಏರಿಯಾ ಅಂತ ಗೊತ್ತಾ ನಿಮಗೆ? ಕೊಪ್ಪಳ ಅಂದ್ರೆ ಕೊಪ್ಪಳ ಏರಿಯಾ ಅಲ್ರಿ, ಅದು ಜಿಲ್ಲಾ. ಅದು ಗೊತ್ತಾಯ್ತು. ಕುಷ್ಟಗಿ ತಾಲೂಕು ಅವ್ರಿಗೆ. ಅಲ್ಲಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ? ಅವ್ರು ಯಾರ ನಂಬರ್ ಇಲ್ಲ. ನಾವು ಅಲ್ಲ, ನಾವು ಇಲ್ಲಿಂದ ಬೇರೆ ತರ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದ್ರು? ಅದು ಅವರು ಅದನ್ನ ಹೇಳಿದ್ರು. ಅದು ಮಾಡೋ ಕೆಲಸ ಮಾಡು, ಇಲ್ಲಿ ಮಾಡೋಣ. ಮತ್ತೆ ನಿಮ್ಮ ಹೆಂಡತಿ ಏನಾದ್ರು ತಿಳ್ಕೊಂಡ್ರೆ ಮತ್ತೆ ಗಂಡ ಇಲ್ಲ ಫೋನ್ ಇಲ್ಲ ಏನು? ನಾವು ಇನ್ನೊಂದು ತೋರಿಸ್ತೀವಿ. ನಮಗೆ ಯಾರು ಏನಾರು ಕೊಟ್ರ ಅಂದ್ರೆ ಊರಿಗೆ ಹೋಗ್ಬೇಕು. ಈ ವಿಡಿಯೋ ಮುಖಾಂತರ ನಾನು ಒಂದು ಹೇಳೋದು, ದೂರದ ಕೊಪ್ಪಳ ಜಿಲ್ಲೆಯಿಂದ ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಕೆಲಸಕ್ಕೆ ಬರ್ತಾರೆ ಒಬ್ರು ವ್ಯಕ್ತಿ. ಕೆಲಸಕ್ಕೆ ಬಂದಾಗ ಅವರ ಕಾಲು ಫ್ರ್ಯಾಕ್ಚರ್ ಆಗುತ್ತೆ. ಕಾಲು ಫ್ರ್ಯಾಕ್ಚರ್ ಆದ್ಮೇಲೆ ಏನಾಯ್ತು ಅಂತೇಳಿ ಹೇಳಿದ್ರೆ, ಅವರು ಯಾವುದ್ಯಾವುದೋ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ಎಲ್ಲೋ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಅವರ ಮೊಬೈಲು, ಪರ್ಸು, ಫೋನ್ ನಂಬರ್ ಎಲ್ಲವೂ ಕೂಡ ಕಳ್ಳರು ತಗೊಂಡು ಹೋಗ್ತಾರೆ. ಅದಾದ್ಮೇಲೆ ಅವರ ಪರಿಸ್ಥಿತಿ ನೋಡಿದ್ರೆ ಭಿಕ್ಷುಕನಕ್ಕಿಂತ ತುಂಬಾ ಕಡೆಯಾಗಿದೆ. ಇವರನ್ನ ಮನೆ ಕಳಿಸುವಂತ ಒಂದು ಕೆಲಸವನ್ನ ನಾವು ನಮ್ಮ ಹೊಸ ಬದುಕು ಸಂಸ್ಥೆ ಮಾಡ್ತಾ ಇದೆ. ಬನ್ನಿ ಅಣ್ಣ, ಹೋಗೋಣ. ನಾಗಪ್ಪ, ಏನ್ ಸೈಲೆಂಟ್ ಆದ್ರಿ ಸಡನ್ ಆಗಿ? ನಾಗಪ್ಪ, 1 ವರ್ಷದಿಂದ ಈಚೆ ಬಂದವರು ಮನೆಗೆ ಫೋನ್ ಇಲ್ಲ, ಮನೆ ಕಡೆ ಹೋಗ್ಲೇ ಇಲ್ಲ ಅಂತೇಳಿ ಹೇಳ್ತಾ ಇದಾರೆ, ನಿಜನಾ? ಅಲ್ಲ, ಫೋನ್ ನಂಬರ್ ಕಳ್ಕೊಂಡ್ರು, ನೀವು ಮನೆ ಹೋಗೋದಿತ್ತಲ್ಲ? ನಮ್ಗೆ ಅವ್ರಂತ ಗೊತ್ತಿಲ್ಲ. ನಾವು ಎಲ್ಲ ದೇವ್ರಿಗೆ ದಿಂಡಿಗೆ ಅಡ್ಡಾಡಕತ್ತೀವಿ. ಹೆಂಗ ಗಂಡ ಏನಾದ್ರು ಏನಿಲ್ಲ ಅಂತಂದ್ರೆ ಎಲ್ಲಾರು ಮುಟ್ಟು ಬಂದಿಲ್ಲ. ತಂದೆ ತಾಯಿನ ಅಷ್ಟು ಮುಟ್ಟು ಬಂದು ಇಟ್ಟು ನಂಬಿಕೆ ಬಂದಿದ್ದೀನಿಲ್ಲ. ಆಯ್ಕೆ ಪಕ್ಕಕ್ಕೆಲ್ಲ ನಮ್ಮದ್ ಹೆಂಗ್ರಿ? ನಿಮ್ದು ಸೇಮ್ ಅದಿರ್ಲಿ ಮೇಡಮ್. ನಂಬಿಕೆ ಅಂದ್ರೆ ಈ ಅಮ್ಮ ಬಂದ್ಬಿಟ್ಟು ಈ ಅಮ್ಮ ಬಂದಾಗ ಈ ಅಮ್ಮ ಬಂದ್ಬಿಟ್ಟು ಒಂದು ಪಾಪ ಮುಚ್ಚಿ ಬಂದ್ಬಿಟ್ಟ.
ಆ ಎನ್ನ ಬಿಟ್ಟಿ ಅಂದ್ರ ಆ ಎನ್ನ ತಗೋಬೇಕು ನಾ ಮನ್ಯಾಗ ಇದ್ರಂಗೆಲ್ಲ ಕೆಟ್ಟ ಹೋಗ್ಬೇಕು ಏ ನೀನ್ ಹೋಗ ಅವ್ನಿಂದ ನಿನ್ಕಿ ಮಂದಿ ಅವ್ನಿಂದ ಎಲ್ಲರಿಗೂ ನಮಸ್ತೆ. ಇವತ್ತೊಂದು ತುಂಬಾ ಒಂದು ಭಾವನಾತ್ಮಕವಾಗಿರುವಂತಹ ದಿನ. ಈ ದಿನ ಹೇಗೆ ಅಂತೇಳಿ ಹೇಳಿದ್ರೆ, ಸಾಧಾರಣ ನವೆಂಬರ್ 12ನೇ ತಾರೀಕು ರಾತ್ರಿ ಸರಿಸುಮಾರು 12ವರೆಗೆ ನಮ್ಮ ನಾಗಪ್ಪ ಅನ್ನುವರು ಒಂದು ತಿಳ್ಕೊಂಡು ಹೋಗ್ತಾ ಇದ್ರು. ಅವರನ್ನ ನಮ್ಮ ಸಂಸ್ಥೆಯವರು ರಕ್ಷಣೆ ಮಾಡಿ ಒಂದು ನೆಲೆ ಕೊಡ್ಬೇಕಂತೇಳಿ ನಾವೊಂದು ಇಮಿಡಿಯೇಟ್ ಅವರನ್ನ ರಕ್ಷಣೆ ಮಾಡಿದ್ವಿ. ನಂತರ ಏನಾಯ್ತು ಅಂತೇಳಿ ಹೇಳಿದ್ರೆ, ಕ್ರಮೇಣ ಅವರು ಕಂಪ್ಲೀಟ್ ಗುಣ ಆಯ್ತು. ಗುಣ ಆದ್ಮೇಲೆ ಅವ್ರು ಹೇಳಿದ್ರು ನಾನು ಮನೆ ಹೋಗ್ಬೇಕು ಅಂತೇಳಿ. ಯಾವ ಮನುಷ್ಯ ಮನೆಗೆ ಹೋಗ್ತಾನೆ ಅನ್ನೋ ಆ ಮಾತು ಬಂದ ತಕ್ಷಣ ಇಮಿಡಿಯೇಟ್ ಅವರನ್ನ ಮರಳಿ ಮನೆ ಕಳಿಸುವ ಕೆಲಸವನ್ನ ನಮ್ಮ ಹೊಸ ಬದುಕು ಸಂಸ್ಥೆ ಮಾಡ್ತಾ ಇದೆ. ಹಾಗೆ ಅವರು ಹೇಳಿದ ವಿಳಾಸವನ್ನ ಪತ್ತೆ ಹಚ್ಚಿ ನಮ್ಮ ಕುಷ್ಟಗಿ ಪೊಲೀಸ್ನವರು ನಮ್ಗೆ ತುಂಬಾನೇ ಸಹಕಾರ ನೀಡಿದ್ರು. ಅವರ ಪತ್ನಿ ಭವಾನಿ ಅವ್ರ ಹೆಸರು, ಇದು ಮಗ ಕಾರ್ತಿಕ್. ಇಷ್ಟು ಚಿಕ್ಕ ಮಗುವನ್ನ ಬಿಟ್ಟು 1 ವರ್ಷ 2 ತಿಂಗಳು 3 ತಿಂಗಳಾಗಿದೆ, 1 ವರ್ಷ ದಾಟಿದೆ, 1.5 ವರ್ಷ ಏನೋ ದಾಟಿರ್ಬೋದು. ಉಡುಪಿ ಕಡೆ ಬಂದು ತಾಯಿ ಅವರ ಹೆಂಡತಿ ಅವರನ್ನ 2-3 ಸಾರಿ ಹುಡ್ಕೊಂಡು ಬಂದಿದ್ರು. ಈಗ ನಾವು ಪೊಲೀಸ್ ನೇತೃತ್ವದಲ್ಲಿ ಅವರ ವಿಳಾಸವನ್ನ ಪತ್ತೆ ಹಚ್ಚಿ ಅವರ ಮನೆಯವರು ಹಾಗೆ ಅವರ ಚಿಕ್ಕಮ್ಮ ಬಂದಿದ್ದಾರೆ. ಈಗ ಅವರನ್ನ ಮರಳಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಕಾಲ್ ಕೂಡ ಕಂಪ್ಲೀಟ್ ಗುಣ ಆಗಿದೆ. ಹಾಗೆ ಒಂದು ಖುಷಿ, ಈ ಒಂದು ಖುಷಿ ಇದೆಯಲ್ಲ, ಸಾಧಾರಣ ಕೋಟಿ ಕೊಟ್ಟರು ಕೂಡ ಈ ತರ ಒಂದು ಖುಷಿ ಸಿಗಲ್ಲ. ನಾಗಪ್ಪ ಅವರು ಮರಳಿ ಮನೆ ಹೋಗ್ತಾ ಇದ್ರಲ್ಲ, ಖುಷಿನ ಅಂತ ಹೇಳಿ, ಏನು ಹೇಳಿ? ಖುಷಿನೇ. ಅಮ್ಮ, ನೀವೊಂದ್ 2 ಏನಾದ್ರು ಮಾತಾಡ್ತೀರಾ? ಅಂತ ಇಷ್ಟು ದಿನ ಆದ್ರಿಗೆ ನಾವು ಹೋದಾರ ಬಂದಿಲ್ಲ ಇಲ್ಲ. ಇವತ್ತು ನನ್ ಗಂಡ ನನ್ ಮನೆ ಕರ್ಕೊಂಡ್ ಹೋಗ್ತೇನ್ರಿ, ನಮಗೆ ಸ್ವಲ್ಪ ಖುಷಿ ಆಗೇತ್ರ. ಈಗ ಇಷ್ಟು ದಿನ ಆದ್ರಿಗೆ ನಮ್ಮನ್ ಬಿಟ್ಟೋಗೇನ್ರಿ. ಇಷ್ಟು ದಿನ ಆದ್ರಿಗೆ ನಾವು 10 ಗಂಟೆ ಕರ್ಕಂತ ದೇವ್ರನ್ನ ತಿಂಡ್ರನ್ನೆಲ್ಲ ಕೇಳಿಗೆ ನಮ್ಗೆ ಏನೋ ಇದು ಮಾಡಿಲ್ಲ. ಇವತ್ತು ನನ್ ಗಂಡನ್ ಕರ್ಕೊಂಡ್ ಹೋಗ್ತಿದ್ವಿ, ಅಷ್ಟು ಖುಷಿ ಆಗಿದ್ದಾರೆ ನಮ್ಗೆ. ಈಗ ನಮ್ಗೆ ಸಿಕ್ಕಿದ್ರಿ, ನಾವು ಹುಡುಕಿದ್ವಿ, ಇದ್ ಮಾಡಿದ್ವಿ. ಹೌದು ಸರ್. ಮತ್ತೆ ಬೇರೆಯವ್ರು ಯಾರು ಕೂಡ ಎಲ್ಲಿ ಹುಡುಕಿ ಸಿಗ್ತಾನ್ರಿ ಇಂತ ಪ್ಯಾಟೆಗೆ, ಎಲ್ಲಿ ಹುಡುಕಿ ಸಿಗ್ತಾನ ನಿಮ್ಗ? ನಾವು ಹುಡುಕಿದ್ರು ಸಿಗಲ್ಲ ನಿಮ್ಗೆ. ಹುಡುಕಿದ್ರು ನಿಮ್ಗೆ ಸಿಗಲ್ಲ, ಸಿಗಲ್ರಿ ಮೇಡಮ್. ಇವತ್ತು ನಿಮ್ ಗಂಡ ನಿಮ್ಗೆ ಸಿಕ್ಕಿದ್ದಾರೆ. ಖುಷಿಯಿಂದ ಮನೆ ಹೋಗಿ ಒಳ್ಳೆ ಜೀವನ ಮಾಡಿ ಈ ಮಗುವನ್ನ ಬೀದಿಗೆ ಹಾಕ್ಬೇಡಿ. ನಿಮ್ಗೆ ಜವಾಬ್ದಾರಿ ಇದ್ದದ್ದಾದ್ರೆ ನೀವು 1 ವರ್ಷ ನೀವು ಈ ಮಗುವನ್ನ ಬಿಟ್ಟು ತಪ್ಪು. ಮಗು ಮತ್ತೆ ಮೈಂಡ್ ಡೈವರ್ಟ್ ಆಗುತ್ತೆ. ಅದಕ್ಕಾಗಿ ಹೇಳುದು, ಮಗು ಜೊತೆ ಚೆನ್ನಾಗಿರಿ, ಖುಷಿಯಿಂದ ಇರಿ, ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೋಬೇಡಿ. ಇನ್ನು ಮುಂದೆ ಹೊಸ ಜೀವನ, ಹೊಸ ಬದುಕು.